ತೆಗೆದುಕೊಳ್ಳೋದ್ರಲ್ಲಿ ಈ ಅಬ್ಕಾರಿ ಲಾಬಿ ದೊಡ್ಡ ಪ್ರಮಾಣದಲ್ಲಿ ಅವ್ರ ಮೇಲೆ ಪ್ರಭಾವವನ್ನು ಕೂಡ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಬೀರ್ತಾ ಇತ್ತು. ಇಲ್ಲಿ ಪ್ರದೀಪ್ ಬಂದಿದ್ದಾರೆ, ಮೋಸ್ಟ್ ರಿಲೆವೆಂಟ್ ಪರ್ಸನ್ ಪ್ರದೀಪ್ ಅಂತ ನನಗೆ ಅನ್ಸುತ್ತೆ ಈ ಡಿಸ್ಕಷನ್ಗೆ. ಮೋಸ್ಟ್ ರಿಲೆವೆಂಟ್ ಪರ್ಸನ್ ಅವ್ರು ಪ್ರದೀಪ್. ಈಗ ಮಂತ್ರಿ ಯಾರು ಅಂತ ಅವರು ಕೇಳ್ತಿದ್ದಾರೆ. ಲಕ್ಷ್ಮೀನಾರಾಯಣ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವರಿಗೂ ನೋಟಿಸ್ ಕೊಟ್ಟಿದ್ದಾರೆ, ಇವರು ರಿಪ್ಲೈ ಮಾಡಿ ಬಂದಿದ್ದಾರೆ. ಇನ್ ಕಂಪ್ಲೇಂಟ್ ಬಾಕಿ ಇರೋದು ಯಾರಿಗೆ? ಮಿನಿಸ್ಟ್ರಿಗೆ. ಹೀಗಾಗಿ ಲೋಕಾಯುಕ್ತ ಆ ಸಂಬಂಧಪಟ್ಟ ಮಂತ್ರಿಗೆ ನೋಟಿಸ್ ಕೊಡುತ್ತಾ? ನೋಟಿಸ್ ಕೊಟ್ಟಾಗ್ಲಾದ್ರೂ ಆ ಮಂತ್ರಿ ಯಾರು ಅಂತ ಗೊತ್ತಾಗುತ್ತಾನೆ. ಆ ಮಂತ್ರಿ ಹೆಸರು ಲೋಕಾಯುಕ್ತರ ಆ ಮಂತ್ರಿ ಮೇಲೆ ಕೊಟ್ಟಿರುವ ದೂರು ಲೋಕಾಯುಕ್ತದ ಮುಂದೆ ಪೆಂಡಿಂಗ್ ಅಲ್ಲಿದೆ. ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡ್ತಿದೆ ಅನ್ನೋದಕ್ಕೆ ಇವರಿಂದ ಸ್ಟೇಟ್ಮೆಂಟ್ ಪಡ್ಕೊಂಡಿರೋದೇ ಸಾಕ್ಷಿ. ಇನ್ನು ಆಫೀಸರ್ಸು ಮತ್ತೆ ಮಾತಾಡಿರೋ ಜಾಯಿಂಟ್ ಕಮಿಷನ್ ನಾಗರಾಜಯ್ಯ ಅವರಿಗೆ ಕರೆಸಿ ಮಾತಾಡೋದು ಅಥವಾ ನೋಟಿಸ್ ಕೊಡೋದು ಏನೋ ಒಂದು ಬಾಕಿ ಇದೆ. ಅಂದ್ರೆ ಮಂತ್ರಿ ಭ್ರಷ್ಟಾಚಾರದ ಕಾರ್ಬೋರ್ಡ್ದ ಸುಳಿಯಲ್ಲಿ ಸಿಲುಕಿದಾನೆ ಅನ್ನೋದಕ್ಕೆ ಲೋಕಾಯುಕ್ತ ನಡೆಸ್ತಿರುವ ತನಿಖೆನೇ ಪ್ರಿಲಿಮಿನರಿ ಸಾಕ್ಷಿ ಆಗುತ್ತೆ, ಅವನು ಆರೋಪಿತ ಅಂತ ತೋರಿಸೋದಕ್ಕೆ. ನಂಬರ್ 1. ನಂಬರ್ 2, ಪ್ರದೀಪ್ ಯಾಕೆ ಈ ಡಿಸ್ಕಷನ್ಗೆ ನಾನು ರಿಲೆವೆಂಟ್ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಯಾವುದೇ ಮಂತ್ರಿ ಮೇಲೆ ನೀವು ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ನೀವು ರಾಜ್ಯಪಾಲರ ಕನ್ಸೆಂಟ್ ಬೇಕು, ಸ್ಯಾಂಕ್ಷನ್ ಬೇಕು. ಸ್ಯಾಂಕ್ಷನ್ಗೆ ಮೊದಲು ನೀವು ಕಾಂಪಿಟೇಟಿವ್ ಅಥಾರಿಟಿ ಮುಂದೆ ದೂರು ಸಲ್ಲಿಕೆ ಆಗಬೇಕು. ಈಗ ದೂರು ಸಲ್ಲಿಕೆ ಮಾಡಿದ್ದಾರೆ, ಅವರು ಆಕ್ಷನ್ ತಗೋತಿದಾರೋ ಬಿಡ್ತಿದಾರೋ ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಹೈ ಟೈಮ್ ಏನು ರಾಜ್ಯಪಾಲರು ಈಗ ಮಧ್ಯಪ್ರವೇಶ ಮಾಡೋದಕ್ಕೆ. ಅವರು ದೂರು ಕೊಟ್ಟು ಮತ್ತೆ ಇನ್ ಬೇರೆ ಬೇರೆ ಗುರುಸ್ವಾಮಿ ಅವರು ಮತ್ತೆ ಈ ಟೇಬಲ್ ನಲ್ಲೇ ನಾವು ಬಾರ್ ಅಸೋಸಿಯೇಷನ್ ಅವರು ಆವಾಗ ಭ್ರಷ್ಟಾಚಾರದ ಅಲಿಗೇಷನ್ ಮಾಡಿದ್ದು ಈ ಸರ್ಕಾರದ ವಿರುದ್ಧ, ತಿಮ್ಮಾಪುರ ವಿರುದ್ಧ ಈ ಟೇಬಲ್ ಅಲ್ಲೇ ನಾವು ಚರ್ಚೆ ಮಾಡಿದ್ವಿ. ನಿರಂಜನ್ ಅವರು ಕೂಡ ಇಲ್ಲೇ ಇದ್ರು. ಆವಾಗ ಇದೇ ತಿಮ್ಮಾಪುರ ಬಗ್ಗೆ ಇದೇ ಡಿಸ್ಕಷನ್ ಆಗಿತ್ತು. ಹೀಗಾಗಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡೋದಕ್ಕೆ ಮತ್ತು ಆ ಮಂತ್ರಿ ಮೇಲೆ ಕ್ರಮಕ್ಕೆ ಆದೇಶ ಕೊಡೋದಕ್ಕೆ ದಿಸ್ ಇಸ್ ಹೈ ಟೈಮ್ ಅಂತ ನಾನು ತಿಳ್ಕೊತೀನಿ. ಬಟ್ ರಾಜ್ಯಪಾಲರದ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಐ ಡೋಂಟ್ ನೋ, ಈ ತರ ಅಬ್ಲಿಗೇಷನ್ ಗಳಿಗೆ ಸಿಲ್ಕೊಂಡು ಡಿಸಿಷನ್ ತಗೊಳ್ತಾರೋ ಇಲ್ಲೋ. ಈಗ ರಾಜ್ಯ ಸರ್ಕಾರ ರಾಜ್ಯಪಾಲರು ಏನೇ ಡಿಸಿಷನ್ ತಗೊಂಡ್ರು ಕಾಂಗ್ರೆಸ್ ಹತ್ರ ಸ್ಟ್ಯಾಂಡರ್ಡ್ ಉತ್ತರ ಇದೆ. ಕೇಂದ್ರ ಸರ್ಕಾರದ ಕೈ ಮುಂದೆ ಬಿಜೆಪಿ ಪಪ್ಪಟ್ಟು ಅಬ್ಲಿಗೇಷನ್ ಟ್ರಸ್ಟ್ ಅಸೆಂಬ್ಲಿನಲ್ಲಿ ನಡೆದಿರೋ ಘಟನೆ ಮಾಮೂಲಿ ಘಟನೆ. ಬಟ್ ಬಿಟ್ಟಿಲ್ಲ ಸರ್, 3 ದಿನದಿಂದ ಅದೇ ಆಗ್ತಿದೆ ರಾಜ್ಯಪಾಲರ ವಿರುದ್ಧ ಚರ್ಚೆ ಕೂಡ. ಅವೆಲ್ಲ ಕಾಮನ್ ಬಿಡಿ, ಅಸೆಂಬ್ಲಿನಲ್ಲಿ ನಡೆದಿರೋದು ಮಾಮೂಲಿ. ಅವರು ಒಂದು ಪೊಲಿಟಿಕಲ್ ಇಶ್ಯೂ ಮಾಡ್ಕೊಂಡಿದ್ದಾರೆ, ಅದರಿಂದ ರಾಜ್ಯಪಾಲರು ಬಿಕ್ಕಟ್ಟಿಲ್ ಸಿಕ್ಕಿದ್ದಾರೆ. ಆ ತರದ್ದು ಏನಿಲ್ಲ, ಮಾಮೂಲಿ ಬೇಕಾದಷ್ಟು ಆಗ್ಬಿಟ್ಟಿದ್ದಾವೆ. ಅಬ್ಲಿಗೇಷನ್ ಅಂದ್ರೆ ಸಹಜವಾಗಿ ಹೇಳ್ತಾರೆ. ಇಂಥ ಪ್ರಕರಣದಲ್ಲೂ ಕೂಡ ಕ್ರಮ ಕೈಗೊಳ್ಳದೆ ಹೋದ್ರೆ ರಾಜ್ಯಪಾಲರು ಯಾಕೆ ಇರ್ಬೇಕು? ಇದು ಪ್ರಶ್ನೆ. ಇದು ಕಣ್ಣಿಗೆ ರಾಚುವಂತಹ ಇಲ್ಲ. ಇಷ್ಟು ದಿನ ಆದ್ರೂ ಕೂಡ ಆಕ್ಷನ್ ತೆಗೆದುಕೊಳ್ಳದೆ ಇರೋದು ನೋಡಿದ್ರೆ ಯಾರೋ ಕಾಣದ ಕೈಗಳು ಅವನ್ನ ರಕ್ಷಣೆ ಮಾಡ್ತಿದ್ದಾವೆ ಅಂತ ಅನ್ಸುತ್ತೆ. ಆ ಕಾಣದ ಕೈಗಳು ಯಾರು? ಅನುಮಾನ ಇರೋದು ಅದೇನೆ ಪ್ರದೀಪ್ ಅವರೇ. ನಾವು 1 ವರ್ಷದ ಹಿಂದೆನೂ ಡಿಬೇಟ್ ಮಾಡಿದ್ವಿ. 1 ವರ್ಷದಿಂದ ಇಲ್ಲಿವರೆಗೂ 10 ಬಾರಿ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪಗಳಾಗಿದೆ. ಕೇಸಲ್ಲಿ ನೀವೇ ಮಾಡಿದ್ರಿ ಇದೇ ತರ. ಮೂಡ ಕೇಸ್ ನನ್ನ ಪ್ರತ್ಯೇಕ ಪ್ರಶ್ನೆ ಇದೆ ಸರ್. ಬಟ್ ಇದಕ್ಕೇನೆ ರಿಲೆವೆಂಟ್ ಆಗಿ 1 ವರ್ಷದಿಂದ ಈ ತರ ಆರೋಪ ಕೇಳೋಕ್ ಸಿಕ್ತಿದ್ರು ಕೂಡ ಸರ್ಕಾರದ ಬಳಿಯಲ್ಲಿ ನೈತಿಕತೆ ಅನ್ನೋದಿದ್ದಿದ್ರೆ ಅಟ್ ಲೀಸ್ಟ್ ಮಿನಿಸ್ಟರ್ನ ಕೂರಿಸ್ಕೊಂಡ್ಬಿಟ್ಟು ಪ್ರಶ್ನೆನಾರು ಕೇಳಿರ್ತಿದ್ರು ಅಥವಾ ತನಿಖೆಗೆ ನೀವು ಸಹಕರಿಸಿ ಅನ್ನೋ ಆದೇಶನಾದ್ರೂ ಬಂದಿರ್ತಿತ್ತು. ಬಂದಿದ್ಯಾ ಸರ್? ಮಾಧ್ಯಮವಾಗಿ ನಮಗಂತೂ ಮಾಹಿತಿ ಬಂದಿಲ್ಲ. ವಿರೋಧ ಪಕ್ಷವಾಗಿ ನಿಮ್ಗಾದ್ರೂ ಬಂದಿದ್ಯಾ? ನಿಮ್ಗೆ ಮೋಹನ್ ವಿಶ್ವ ಅವ್ರಿಗೆ ಅಲ್ಲ, ಈಗ ಒಂದು ಲಕ್ಷ್ಮೀನಾರಾಯಣ್ ಸರ್ ಆಲ್ರೆಡಿ ಹೇಳಿದ್ರು, ಒಂದು ಸ್ಟೇಟ್ಮೆಂಟ್ ಒಂದು ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್ ಇನ್ ಪೆಂಡಿಂಗ್ ಇನ್ ಬಿಫೋರ್ ದಿ ಲೋಕಾಯುಕ್ತ ಇಸ್ ಕರೆಕ್ಟ್. ಸೊ ಲೋಕಾಯುಕ್ತ ಈ ಕ್ಷಣದವರೆಗೆ ಅಂದ್ರೆ ಈಗ ಆಲ್ರೆಡಿ ಆಕ್ಷನ್ ತಗೋಬೇಕಾಯ್ತು, ತಗೊಂಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಆಪ್ಷನ್ ನಮಗಿರ್ತಕ್ಕಂಥ ರಾಜ್ಯಪಾಲರ ನಡುವೆ ಮುಂದೆ ಹೋಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ತಗೊಂಡು ನಾವು ವಿ ಶುಡ್ ರಿಜಿಸ್ಟರ್ ದಿ ಪ್ರೈವೇಟ್ ಕಂಪ್ಲೇಂಟ್ ಬಿಫೋರ್ ದಿ ಜುರಿಸ್ಡಿಕ್ಷನ್ ಮ್ಯಾಜಿಸ್ಟ್ರೇಟ್. ಇದು ಆಗಬೇಕು ಅವ್ರ ಕಡೆಯಿಂದ. ಆಸ್ ಎ ಕಂಪ್ಲೇಂಟ್ ಅವ್ರು ಇರೋದ್ರಿಂದ ಅವರು ನೆಕ್ಸ್ಟ್ ಪ್ರೊಸೆಸ್ಗೆ ಕಾಲಿಡಬೇಕು. ಯಾಕಂದ್ರೆ ನಮ್ದೇ ಮೂಡ ಕೇಸಲ್ಲೂ ಅದೇ ತರ ಆಯಿತು. ಯಾಕಂದ್ರೆ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟೆ, ಲೋಕಾಯುಕ್ತಲ್ಲಿ ಏನು ಆಕ್ಷನ್ ತಗೊಳ್ಳದೇ ಇದ್ದ ಕಾರಣಕ್ಕೋಸ್ಕರ ನಾನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಹೋಗಿದ್ದು. ಸೊ ಇಲ್ಲಿ ಅವರು ನೆಕ್ಸ್ಟ್ ಸ್ಟೆಪ್ ನ ತಗೋಬೇಕು, ಆವಾಗ ರಾಜ್ಯಪಾಲರು ಇಂಟರ್ವ್ಯೂನ್ ಆಗ್ತಾರೆ. ಸೊ ಕರೆಕ್ಟಾ ಸರ್? ಸೊ ನೀವು ರಾಜ್ಯಪಾಲರಿಗೆ ಇಂಟರ್ವ್ಯೂನ್ಗೆ ಈಗ ಸೂಕ್ತವಾದ ಸಮಯ ಮಾಡಬೇಕು. ಒಂದು. ಎರಡನೇದು ಸರ್, ನಿಮ್ಗೆ ಇನ್ನೊಂದು ಮಾಹಿತಿ ಹೇಳ್ತೀನಿ. 8/9/2025 ನನ್ನ ಸ್ನೇಹಿತರು ರಮೇಶ್ ಅಂತೇಳಿ ಅಡ್ವೊಕೇಟ್, ಅವರು ಮೇಜರ್ ಆಗಿ ಈ ಎಕ್ಸೈಸ್ ಕೇಸ್ನ ಅಟೆಂಡ್ ಮಾಡ್ತಾರೆ. ಅವರು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂತಂದ್ರೆ ಅವರ ಕಕ್ಷಿದಾರರ ಹತ್ರ
ಜಾಯಿಂಟ್ ಕಮಿಷನರ್ ನಾಗರಾಜಯ್ಯ ಈಸ್ ಡಿಮ್ಯಾಂಡಿಂಗ್ ದಿ ಅಮೌಂಟ್, ನನಗಿಷ್ಟು ಮಿನಿಸ್ಟರ್ಗೆ ಇಷ್ಟು ಕೊಡಬೇಕು, ನೀವು ಇಷ್ಟನ್ನ ಕೊಟ್ರೆ ಆ ಮಿನಿಸ್ಟರ್ಗಾರ ಕೊಡಿ, ಅವ್ರ ಮಗನ್ಗಾರ ಕೊಡಿ ಅನ್ನೋ ಆಡಿಯೋ ಅವ್ರ ಹತ್ರನೂ ಇರ್ತದೆ, ಮತ್ತೆ ನೇರವಾಗೂ ಅವ್ರು ಮಾತಾಡಿರ್ತಾರೆ. ಆಡಿಯೋನು ಇದೆ. ಎಸ್, ಆಡಿಯೋನು ಇದೆ. ನಾಗರಾಜಯ್ಯ, ಎಸ್, ನಾಗರಾಜಯ್ಯ ಕಿಂಗ್ ಆಫ್ ಆಡಿಯೋ. ನಾಗರಾಜಯ್ಯನವರೇ ನೇರವಾಗಿ ಹೇಳ್ತಾರೆ, ನನಗೆ ಇಷ್ಟು ಕೊಡಿ, ನನ್ನ ಅಥವಾ ಅವ್ರ ಮತ್ತೆ ಇವ್ರಿಗೆ ಮಿನಿಸ್ಟರ್ಗೆ ಮಗನಿಗೆ ಇಷ್ಟು ಕೊಟ್ಬಿಡಿ, ಅಥವಾ ನೀವು ಅವ್ರ ಕಡೆ ನನಗೆ ಫೋನ್ ಮಾಡಿಸ್ಬಿಡಿ, ಹೋಗಿ ನಾನು ಕೊಡ್ತೀನಿ ಲೈಸೆನ್ಸ್. ಇದು ಏನು CL7ಗೆ. ಯಾಕೆಂದ್ರೆ CL2 ಅಂಡ್ CL9 ಈಗ ಯಾವ ಕೊಡ್ತಾ ಇಲ್ಲ, ಆಲ್ರೆಡಿ ಅದು ಯಾವತ್ತು ಇದು ಸ್ಯಾಂಕ್ಷನ್ ಆಗಿಲ್ಲ. ಓನ್ಲಿ CL7 ನ ಲಾಸ್ಟ್ ಬಿಜೆಪಿ ಗವರ್ಮೆಂಟ್ ಅದನ್ನು ಕ್ರಿಯೇಟ್ ಮಾಡ್ತು ಫಾರ್ ದಿ ಪರ್ಪಸ್ ಆಫ್ ದಿ ಇಂಪ್ರೂವ್ಮೆಂಟ್ ಟೂರಿಸಂ. ಆ ಟೂರಿಸಂ ನಲ್ಲಿ ಎಷ್ಟು ಮೋಸ ಆಗ್ತಿದೆ, ಆ ಟೂರಿಸಂ ನಲ್ಲಿ ಎಷ್ಟು ಮೋಸ ಆಗ್ತಿದೆ ಅಂತಂದ್ರೆ, ಕೇವಲ ಫಾರ್ ದ ಪರ್ಪಸ್ ಆಫ್ ದ ಬಿಲ್ಡಿಂಗ್ ಟೇಕಿಂಗ್ ದಿ ಒಬ್ಟೈನ್ ದಿ ಲೈಸೆನ್ಸ್, ಬಿಲ್ಡಿಂಗ್ ಕಟ್ತಾರೆ, ಅಲ್ಲಿ ಯಾವ ಲಾಡ್ಜಿಂಗ್ ಆಗಲಿ ರೆಸ್ಟೋರೆಂಟ್ ಆಗಲಿ ಮಾಡಲ್ಲ, ಕೇವಲ ರನ್ನಿಂಗ್ ಮಾಡೋದು ಅಲ್ಲಿ ಈ ಲೈಸೆನ್ಸ್ ನ ಮಾತ್ರ ರನ್ ಮಾಡ್ತಾರೆ. ಸೊ ದಟ್ ಈಸ್ ದಿ ಇಲ್ಲಿಗಲ್. ನೀವು ಎಲ್ಲಾ ಕಡೆ ಟೂರಿಸಂ ಮಾಡ್ಲಿ ಅಂತ ಮಾಡಿದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು. ಪ್ರದೀಪ್ ಸರ್, ಆಶ್ಚರ್ಯ ಆಗ್ತಾ ಇರೋದು, ವಿತ್ ಆಡಿಯೋ ಸಾಕ್ಷಿ ಇದ್ರೂ ಕೂಡ ಇಷ್ಟೊಂದು ನಮ್ನೆಸ್ ನೋಡಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ವಕೀಲರು ಕೊಟ್ಟಿದ್ದಾರೆ. ನಾನು 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನಾನು ಈ ಫೀಲ್ಡ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ನಾನು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ವಿತ್ ಆಡಿಯೋ ಕ್ಲಿಪ್ಪಿಂಗ್ಸ್ ಕೊಟ್ಟಿದ್ದಾರೆ. ಆದ್ರೆ ಈವನ್ ಟಿಲ್ ಟುಡೇ 8/9/2025 ಈವನ್ ಟಿಲ್ ಟುಡೇ ದೇ ನಾಟ್ ಟೇಕ್ ಎನಿ ಸಿಂಗಲ್ ಆಕ್ಷನ್. ಅಂದ್ರೆ ಇದ್ರ ಎಷ್ಟು ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಮೇ ಬಿ 6,000 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಒಂದು ಅಂದಾಜು. ಯಾಕೆ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ, ಒಂದು ಅಂದಾಜು. ಇವರು ಕೊಟ್ಟಿರ್ತಕ್ಕಂಥ ಲೈಸೆನ್ಸು, ಟ್ರಾನ್ಸ್ಫರ್, ಶಿಫ್ಟಿಂಗು, ಇದೆಲ್ಲವನ್ನೂ ಲೆಕ್ಕ ಹಾಕೊಂಡು ನಾವು ಹೇಳೋದಾದ್ರೆ ಇಷ್ಟು ಅಂದಾಜು ಆಗಿರಬಹುದು ಅಂತ. ಯಾಕಂದ್ರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಇವರು ವಸೂಲಿ ಮಾಡಿರೋದು ನಿಜ, ಇದು ಸತ್ಯ. ಇದ್ರ ಮೇಲೆ ಅವ್ರು ನೋಡಿ ಎಷ್ಟು ಒಬ್ಬ ಮಂತ್ರಿಗಳಾಗಿ ಎಷ್ಟು ಉದ್ದಟತನದ ಬೇಜವಾಬ್ದಾರಿ ಹೇಳಿಕೆಯನ್ನ ಒಂದು ಔಟ್ಸೈಡ್ ದಿ ಹೌಸ್ ಅಧಿವೇಶನ ನಡೀತಿರ್ಬೇಕಾದ್ರೆ ಔಟ್ಸೈಡ್ ದಿ ಹೌಸ್ ಅವ್ರ ಸ್ಟೇಟ್ಮೆಂಟ್ ಮಾಡೋದೇ ತಪ್ಪು. ಮೊನ್ನೆ ಫಸ್ಟ್ ಡೇ ಅವರು ಸದನದ ಹೊರಗೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆಮೇಲೆ ಹೌಸ್ ಅಲ್ಲಿ ನಡೀತಿರ್ಬೇಕಾದ್ರೆ ಹೌಸಿನ ಚರ್ಚೆಯಲ್ಲಿ ಪಾಲ್ಗೊಂಡ ಬಳಿಕ ಅಲ್ಲೇ ಆನ್ಸರ್ ಕೊಡಬೇಕಾಗುತ್ತೆ. ಅದು ಪ್ರಿವಿಲೇಜ್ ಆಫ್ ದಿ ಮೆಂಬರ್ಸ್, ಹಕ್ಕುಚ್ಯುತಿ ಆಗುತ್ತೆ. ಹೀಗಾಗಿ ಈಗಲೂ ಅಷ್ಟೇ ಹೊರಗಡೆ ಎಷ್ಟು ಉದ್ದಟತನ ಅಂದ್ರೆ ನನ್ನ ಇಲಾಖೆ ಅಲ್ಲ ಎಲ್ಲ ಇಲಾಖೆ ನಡೀತಿದೆ ಅಂತ ಅವರೇ ಹೇಳ್ತಾರೆ ಮೀಡಿಯಾದಲ್ಲಿ. ಎಸ್, ಈಸ್ ಅಡ್ಮಿಟೆಡ್ ಓಪನ್ ಮೀಡಿಯಾ. ಸೊ ಅವ್ರಿಗೆ ಇದ್ರೆಲ್ಲ ಅರ್ಥ ಆಗಿದೆ ಎಷ್ಟು ಮಟ್ಟಿಗೆ ಅವ್ರು ಭ್ರಷ್ಟಾಚಾರ ಮಾಡಿದೀವಿ ಅಂತ. ಅಂದ್ರೆ ಬೇರೆ ಇಲಾಖೆಲ್ಲೂ ಆಗ್ತದೆ, ನಾನು ಒಬ್ಬನೇ ಟಾರ್ಗೆಟ್ ಮಾಡಬೇಡಿ ಅಂತ. ಅಂದ್ರೆ ಆಕ್ಷನ್ ಅನ್ನೋದಾಗುತ್ತೆ ಅನ್ನೋ ನಿರೀಕ್ಷೆ ಹೆಂಗೆ ಸರ್? ಇಲ್ಲ, ನೀವು ಕಂಪ್ಲೇಂಟ್ ಕೊಟ್ರಿ, ಎಲ್ಲ ಆಯ್ತು, 3 ಜನನ ಅರೆಸ್ಟ್ ಮಾಡಿದ್ರು, ನಮಗ್ ಬಂದ್ ಮಾಹಿತಿ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಸರ್. 3 ಜನಕ್ಕೆ ಬೇಲ್ ಆಗಿದೆಯಂತೆ. ಅರೆಸ್ಟ್ ಆದ 3 ಜನ, ಇಬ್ಬರು ಅಧಿಕಾರಿ, ಒಬ್ರು ಕಾನ್ಸ್ಟೇಬಲ್, 3 ಜನ ಅಲ್ಲ, ಅರೆಸ್ಟ್ ಆಗಿರುವ ಅಧಿಕಾರಿಗಳಿಗೆ ಬೇಲ್ ಆಗುತ್ತೆ ಅಂದ್ರೆ ನಾವು